ನಮ್ಮ ಮುಂದೆಗಡೆ ಬಂದು ಪಾಕಿಸ್ತಾನ ಬಾರ್ಡರ್ಗಳಲ್ಲಿ ಏನಿದೆ ಒಂದು ಬೊಂಬಾರ್ಡ್ಮೆಂಟ್ ಅಂದರೆ ಬಾಂಬ್ಗಳ ಸುರಿಮಳೆಗಳನ್ನು ಬರ್ತಾಯಿತ್ತು. ಆ ಸಮಯದಲ್ಲಿ ನಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈಗ ಯಾವಾಗ ನಮ್ಮ ಯುದ್ಧ ಇವಾಗ ಆಪ್ರೇಷನ್ ಸಿಂಧು ನೀವು ನೋಡಿದಾಗ ಗೊತ್ತಾಗತ್ತೆ, ನಾವು ಆಲೋಚನೆ ಮಾಡದೇ ಇರ್ತಕ್ಕಂಥ ದೊಡ್ಡ ದೊಡ್ಡ ವಿಮಾನಗಳಿರ್ಬೋದು, ಬಂದೂಕುಗಳಿರ್ಬೋದು, ಪ್ರತಿಯೊಂದು ನೋಡಿ, ದ್ರೋಣ್ ಇರ್ಬೋದು, S-400 ಇರ್ಬೋದು, ಮಿಸೈಲ್ಸ್ಗಳಿರ್ಬೋದು, ಬ್ರಹ್ಮೋಸ್ ಇರ್ಬೋದು, ಇದೆಲ್ಲ ಪರೀಕ್ಷಣೆ ನಡೀತು. ಅದೇ ರೀತಿ ಕಾರ್ಗಿಲ್ ಯುದ್ಧದಲ್ಲೂ ಏನಾಗಿತ್ತು ಅಂದರೆ ಬೊಫೋರ್ಸಿನ ಸುರಿಮಳೆಗಳು ಸುರಿತಾ ಇತ್ತು. ಜೊತೆಗೆ ಅಲ್ಲಿ ಪಾಕಿಸ್ತಾನದಿಂದ ಬರ್ತಕ್ಕಂಥ ಸುರಿಮಳೆಯಲ್ಲಿ ನಾವು ಅಲ್ಲಿ ಯುದ್ಧದ ಮೈದಾನದಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಹಲವಾರು ನಮ್ಮ ಸೈನಿಕರು, ನಮ್ಮ ಜೊತೆಗಿರ್ತಕ್ಕಂಥ ಸೈನಿಕರೇ ಬಂದು ಹಲವಾರು ಜನಕ್ಕೆ ಏಟಾಗಿದೆ. ಆ ಸಮಯದಲ್ಲಿ ನಾವು ಅವ್ರನ್ನ ಹೊತ್ಕೊಂಡು ಕಾಪಾಡುವಂಥ ಪ್ರಯತ್ನನೂ ಪಟ್ಟಿದ್ವಿ. ಆ ಸಮಯದಲ್ಲಿ ಜೊತೆಗೆ ಅಲ್ಲಿ ಒಂದು ನಮ್ಮ ಪಾಕಿಸ್ತಾನದ ಒಂದು ಬಂಕರ್ ಒಂದಿತ್ತು ಎದುರುಗಡೆ. ಆ ಬಂಕರ್ ಎಷ್ಟು ಬಲಿಷ್ಠವಾಗಿತ್ತು ಅಂತ ಹೇಳಿದ್ರೆ, ಅವ್ರ ಬೆಟ್ಟ ಬಂದು ಮೇಲಿತ್ತು, ನಮ್ಮ ಬೆಟ್ಟ ಸ್ವಲ್ಪ ಕೆಳಗಡೆ ಇತ್ತು. ನಮ್ಮನ್ನು ಯಾವ ರೀತಿ ವೀಕ್ಷಣೆ ಮಾಡ್ತಾಯಿದ್ರು ಅಂದರೆ ಬೈನಾಕ್ಯುಲರ್ಲಿ ಅಂತ ಹೇಳಿದ್ರೆ ನಾವು ಕಲ್ಲೆತ್ಕೊಂಡು ಎಸೆದ್ರು ನಾವು ಅಲ್ಲಿ ಪ್ರಾಣ ತೊಗೋಬೇಕು. ಆ ಮಟ್ಟಕ್ಕೆ ಜಸ್ಟ್ ಏನು ಹೇಳೋದಂದರೆ ಒಂದು 300 - 400 ಮೀಟ್ರು ದೂರದಲ್ಲಿರ್ತಕ್ಕಂಥ ಬೆಟ್ಟಗಳು. ಅಲ್ಲಿ ನಾವು ಸ್ನೈಪರ್ ಫೈರ್ ಇರ್ಬೋದು, ಆಮೇಲೆ RCL ಗನ್ ಫೈರ್ ಇರ್ಬೋದು, ಇದೆಲ್ಲ ಮಾಡಿ ಹೇಳಬೇಕು ಅಂತ ಹೇಳಿದ್ರೆ ಆ ಬಂಕರ್ನ ಉಡಾಯಿಸೋಂಥ ಕೆಲಸ ಮಾಡಿದ್ರು. ಆ ಸಮಯದಲ್ಲಿ ನಮಗೆ ಹೆಮ್ಮೆ ಏನು ಅನ್ನಿಸ್ತು ಅಂತ ಹೇಳಿದ್ರೆ, ನಮಗೂ ಒಂದು ನಮ್ಮ ಕರ್ನಾಟಕದ ಮಣ್ಣಿನಿಂದ ಹೋದಂಥವರು ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಭಾಗವಹಿಸುವಂಥ ನಮ್ಮ ಅವಕಾಶ ಸಿಕ್ತು. ನಮ್ಮ ಮಣ್ಣಿನ ರುಚಿನ ಬಂದು ಪಾಕಿಸ್ತಾನದವ್ರಿಗೆ ತೋರಿಸೋಂಥ ಕೆಲಸ ಆಯಿತು.